ಬಿಸ್ನೆಸ್ ಐಡಿಯಾ ಕೈಯಲ್ಲಿ ಎಷ್ಟಿದೆಯೋ ಅಷ್ಟೇ ದುಡ್ಡಲ್ಲೇ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 50,000 ಲಾಭ ಮಿಸ್ಸೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಇವತ್ತಿನ ವಿಡಿಯೋ ಕೈಯಲ್ಲಿ ಎಷ್ಟು ದುಡ್ಡಿದ್ರು ನಾವು ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. 1,000 ರೂಪಾಯಿ, 2,000 ರೂಪಾಯಿ, 10,000 ರೂಪಾಯಿ ಇದ್ದರೆ ಕೂಡ ನಾವು ಬಿಸ್ನೆಸ್ ಮಾಡ್ಬೋದು. ತಿಂಗಳಿಗೆ 50,000 ರೂಪಾಯಿ ಮಿಸ್ಸೇ ಇಲ್ಲ ಅಂತ ಹೇಳ್ತೀನಿ. ಹಾಗೆ ನಾರ್ಮಲ್ ಬೋರಿಂಗ್ ಕೆಲಸ ಮಾಡಿ ತಲೆ ಕೆಟ್ಟೋಗಿದೆಯಾ, ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡಬೇಕು, ನೆಮ್ಮದಿಯಿಂದ ಇರೋಣ ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಂತ ಹೆಚ್ಚಿನ ಹೂಡಿಕೆ ವ್ಯವಹಾರಗಳು ನಾನೇನು ಹೇಳಕ್ಕೆ ಹೋಗ್ತಾ ಇಲ್ಲ. ಲಾಭದಾಯಕ ಕಲ್ಪನೆಯ ತಪ್ಪು ಅಂತಲೇ ಹೇಳ್ತೀನಿ ನಾನು. ಸೊ ನಾವು ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು 1 ಲಕ್ಷ ಹಾಕಿ 2 ಲಕ್ಷ ದುಡಿತೀನಿ ಅನ್ನೋದು ತಪ್ಪು ನಿರ್ಧಾರ ಅಂತಲೇ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ಲಕ್ಷ ಹಾಕಿದ ತಕ್ಷಣ ಲಕ್ಷ ಯಾವ ಬಿಸ್ನೆಸ್ಸಲ್ಲೂ ಬರೋದಿಲ್ಲ. ನಾನು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ಅದರಲ್ಲಿ ನನಗೆ ಥಟ್ ಅಂತ ಯಾವುದ್ರಲ್ಲೂ ಒಂದು ಸಕ್ಸಸ್ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ನಮಗೆ ಸಕ್ಸಸ್ ಸಿಗೋವರೆಗೂ ವೆಯ್ಟ್ ಮಾಡಬೇಕು. ಹಂಗಂದ್ಬಿಟ್ಟು ನಾವು ಲಕ್ಷಾಂತರ ರೂಪಾಯಿ ಹಾಕಿ ಎಲ್ಲೋ ಸಾಲ ಮಾಡಿ ಹಾಕಿರ್ತೀವಿ. ಸೊ ಆ ದುಡ್ಡು ವೆಯ್ಟ್ ಮಾಡ್ಕೊಂಡು ಕೂತಿರೋದಿಲ್ಲ, ಬಡ್ಡಿಗೆ ಬಡ್ಡಿ ಬೆಳೀತಾ ಇರುತ್ತೆ. ಸೊ ಆಗ ನೀವು ನಿಮ್ಮಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟು ದುಡ್ಡಿಂದನೇ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ಆ್ಯಂಡ್ ಇವತ್ತು ಹೇಳ್ತಾ ಇರೋದು ತುಂಬಾ ಯೂಸ್ ಇದೆ. ಆ್ಯಂಡ್ ನೀವು ತುಂಬ ಕಡಿಮೆ ದುಡ್ಡಲ್ಲೇ ಹಾಕಿ ಇದನ್ನು ಸ್ಟಾರ್ಟ್ ಮಾಡಿದ್ರೆ 50,000 ರೂಪಾಯಿವರೆಗೂ ನೀವು ಲಾಭ ಪಡಿಬೋದು. ಬಾಟಲ್ ಮರುಬಳಕೆ ವ್ಯಾಪಾರ. ಅನೇಕ ಪರಿಸರ ಸ್ನೇಹಿ ಸಲಹೆಗಳೊಂದಿಗೆ ಖಾಲಿ ಬಿಯರ್ ಬಾಟಲ್ಗಳನ್ನು ಬಳಸಿಕೊಂಡು ನಾವು ಉತ್ತಮ ವ್ಯಾಪಾರವನ್ನು ಪ್ರಾರಂಭಿಸಬಹುದು. ಬಿಯರ್ ಬಾಟಲಿಗಳನ್ನು ಮರುಬಳಕೆ ಮಾಡುವ ಮೂಲಕ ಸೃಜನಶೀಲ ಹೊಸ ಉತ್ಪನ್ನ ತಯಾರಿಸುವ ಮೂಲಕ ಆದಾಯವನ್ನು ಪಡೆಯಬಹುದು. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ವ್ಯಾಪಾರ ನಡೆಸಿದರೆ ಲಾಭದ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತದೆ. ಸೊ ಖಾಲಿ ಬಾಟಲ್ಗಳನ್ನ ನಾವು ರೀಯೂಸ್ ಮಾಡೋದು, ಬಿಯರ್ ಬಾಟಲ್ಸ್ ಆಗಿರ್ಬೋದು, ನೀರು ಬಾಟಲ್ಸ್ ಆಗಿರ್ಬೋದು, ಇದನ್ನೆಲ್ಲ ರೀಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಇದನ್ನೆಲ್ಲ ನೋಡ್ಕೊಂಡು ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಹಳ್ಳಿಗಳ ಕಡೆ ಮಾಡೋದಕ್ಕಿಂತ ಸಿಟಿಯಲ್ಲಿ ಮಾಡಿದ್ರೆ ಇದಕ್ಕೆ ಒಳ್ಳೆ ಲಾಭ ಇದೆ. ಹೂಡಿಕೆ ಎಷ್ಟು, ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋದರೆ ಬಾಟಲಿ ಮರುಬಳಕೆ ವ್ಯವಹಾರ ಪ್ರಾರಂಭಿಸಲು ಗಾಜಿನ ಬಾಟಲಿಯ ಪುಡಿ ಮಾಡುವ ಯಂತ್ರ ಮುಖ್ಯವಾಗಿ ಅಗತ್ಯವಿದೆ. ಈ ಮಿಷನ್ನ ಬೆಲೆ ಮಾರುಕಟ್ಟೆಯಲ್ಲಿ 50,000ದಿಂದ 2 ಲಕ್ಷದವರೆಗೆ ಇರುತ್ತದೆ. ನೀವು ಮೊದಲು ಬಾಟಲಿಗಳನ್ನು ಸಂಗ್ರಹಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಪುಡಿಯಾಗಿ ಪರಿವರ್ತಿಸಿದರೆ ಅದು ಹರಳುಗಳಾಗಿ ಬದಲಾಗುತ್ತದೆ. ಈ ಹರಳುಗಳನ್ನು ಮಾರಾಟ ಮಾಡುವ ಮೂಲಕ ಲಾಭ ಗಳಿಸಬಹುದು. ನಾನು ಒಂದೇ ಸತಿ ಮಿಷನ್ಗೆ ಹೋಗ್ತೀನಿ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಲಕ್ಷಾಂತರ ರೂಪಾಯಿ ಹಾಕಿದ್ರು ಕೋಟ್ಯಾಂತರ ರೂಪಾಯಿ ಹಾಕಿದ್ರು ನಮಗೆ ಸಾಕಾಗೋದಿಲ್ಲ. ಸೊ ಇದನ್ನು ಈಗ ನಾವು ಒಂದು ಗಾಜಿನ ಬಾಟ್ಲನ್ನ ತೊಗೊಂಡು ಒಂದು ಹಿಟ್ಟಿನ ಕೋಲು ಈ ಥರ ಏನಾದರೂ ಇರುತ್ತಲ್ವ, ಅದರಲ್ಲಿ ಹೊಡೆದು ನಾವು ಪೀಸ್ ಮಾಡಿ ಮಾರ್ಬೋದು. ಅದರಲ್ಲಿ ದುಡ್ಡು ಮಾಡಿ ಆ ಸೇವಿಂಗ್ಸಿಂದ ಮತ್ತೆ ನಾವು ಹಾಕ್ಕೋಬೋದು. ಹರಳುಗಳಿಗೆ ಮಾರುಕಟ್ಟೆ. ಬಿಯರ್ ಬಾಟಲ್ಗಳು ಹರಳುಗಳಾಗಿ ಪರಿವರ್ತನೆಯಾದ ನಂತರ ಅವು ಅನೇಕ ಕೈಗಾರಿಕೆಗಳಲ್ಲಿ ಉಪಯುಕ್ತವಾಗುತ್ತವೆ. ದೊಡ್ಡ ಕಂಪನಿಗಳು ಗಾಜಿನ ವಸ್ತುಗಳು, ಕನ್ನಡಕಗಳು ಮತ್ತು ಬಾಟಲಿಗಳನ್ನು ತಯಾರಿಸಲು ಈ ಹರಳುಗಳನ್ನು ಬಳಸುತ್ತವೆ. ಇತರ ಉತ್ಪಾದನಾ ಕೈಗಾರಿಕೆಗಳು ಸಹ ಅವುಗಳನ್ನು ನಿರ್ಮಾಣ ವಲಯದಲ್ಲಿ ಬಳಸಲು ಪರಿಗಣಿಸುತ್ತಿವೆ. ಹಾಗಾಗಿ ಈ ಹರಳುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದೆ. ಮಿಷನ್ ತೊಗೊಂಡು ಪುಡಿ ಮಾಡ್ತೀನಿ ಅನ್ನೋದಕ್ಕಿಂತ ಮನೇಲಿ ಇಬ್ಬರಿಗೆ ಫ್ರೀಯಾಗಿದ್ದೀರಿ ಅಂತ ಅಂದರೆ ಒಂದು ಕೋಲ್ ಏನಾದರೂ ತೊಗೊಂಡು ಹೊಡೆದು ಪೀಸ್ ಮಾಡಿ ಒಂದು ಬ್ಯಾಗಿಗೆ ಹಾಕಿ ಅದನ್ನ ಮಾರ್ಬೋದು. ತುಂಬ ಈಸಿ. ಬಟ್ ಈಗ ಹೇಳ್ತಾ ಇರೋ ಪ್ರಕಾರ ಅದು ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಭ ಎಷ್ಟು ಸಿಗ್ಬೋದು? ವ್ಯವಹಾರದಲ್ಲಿ ಲಾಭ ನಿಶ್ಚಿತ. 1 ಟನ್ ಗಾಜಿನ ಹರಳುಗಳನ್ನು ಮಾರಾಟ ಮಾಡಿದರೆ ರು 8,000 ಗಳಿಸಬಹುದು. ತದನಂತರ ಅದನ್ನು ಖಾತರಿಪಡಿಸುವ ವೆಚ್ಚ ಸುಮಾರು 3,000. ಅಂದರೆ 1 ಟನ್ ಗಾಜಿನ ಹರಳು ಮಾರಾಟ ಮಾಡಿದ ನಂತರ 5,000 ಲಾಭವಾಗುತ್ತದೆ. ಹೀಗಾಗಿ ತಿಂಗಳಿಗೆ ಕನಿಷ್ಠ 10 ಟನ್ ಹರಳು ಮಾರಾಟ ಮಾಡಿದರೆ ರು 50,000 ಲಾಭ ಪಡಿಬಹುದು. ಒಂದು ಗಾಜಿನ ಬಾಟ್ಲ್ ನಾವು ಬಿಸಾಕ್ತೀವಲ್ವ, ಆ ಗಾಜಿನ ಬಾಟ್ಲನ್ನ ಬಿಸಾಕೋ ಬದಲು ಒಂದಷ್ಟು ಪುಡಿ ಇಟ್ಟು ನಾವು 1 ಟನ್ ಮಾಡಿ ಪುಡಿ ಮಾಡಿ ಕೊಟ್ಟರೆ ನಮಗೆ 8,000 ರೂಪಾಯಿ ಕೊಡ್ತಾರೆ. ಹೀಗೆ ನಾವೇನಾದರೂ ಒಂದಿಷ್ಟು ಟನ್ ಮಾಡಿ ಕೊಟ್ಟರೆ 10 ಟನ್ ಮಾಡಿದ್ರೆ 50,000 ರೂಪಾಯಿ ಸಿಗುತ್ತೆ. ಸೊ ಯಾರಿಗೆಲ್ಲ ಹೆಚ್ಚು ಬಾಟಲ್ಗಳು ಸಿಗುತ್ತೆ ಅವರು ಈ ಬಿಸ್ನೆಸ್ನ ಆಟೋಮೆಟಿಕ್ಕಾಗಿ ಮಾಡ್ಬೋದು. ಸಣ್ಣ ಹೂಡಿಕೆಯೊಂದಿಗೆ ಸಣ್ಣ ಕೈಗಾರಿಕೆಗಳಲ್ಲಿ ಉತ್ತಮ ಲಾಭ ಗಳಿಸುವ ವ್ಯವಹಾರ. ಬಾಟಲ್ ಮರುಬಳಕೆ ಸುಲಭ, ಪರಿಹಾರ ಸ್ನೇಹಿ ಮತ್ತು ಲಾಭದಾಯಕ ವ್ಯಾಪಾರ.
ಕಲ್ಪನೆಯಾಗಿದೆ. ಇನ್ನೂ ವರ್ಷಗಳು ಕಳೆದಂತೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ಪ್ರೊಡಕ್ಷನ್ ಹೆಚ್ಚಾದರೆ ದೊಡ್ಡ ಮಟ್ಟದಲ್ಲಿ ಅಂದರೆ 5 ರಿಂದ 10 ಯಂತ್ರಗಳನ್ನು ಬಳಸಿ ನೀವು ಆದಾಯವನ್ನು ಗಳಿಸಬಹುದು. ಸೊ ಇದನ್ನು ನೀವು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಯಾಕಂದರೆ ಹಳ್ಳಿಗಳಲ್ಲಿ ಯಾರೂ ಇದನ್ನು ಯೂಸ್ ಮಾಡೋದಿಲ್ಲ. ಸಿಟಿಗಳಲ್ಲಿ ಎಲ್ಲಂದ್ರಲ್ಲೇ ಕುಡಿದ್ಬಿಟ್ಟು ಬಾಟ್ಲ್ಗಳನ್ನ ಎತ್ತಿ ಬಿಸಾಕ್ತಾ ಇರ್ತಾರಲ್ಲ, ಸೊ ನೀವು ಅದನ್ನು ತೊಗೊಂಬಂದು ಎಲ್ಲಿ ಫ್ಯಾಕ್ಟ್ರಿಗಳಿರುತ್ತೆ ಆ ಫ್ಯಾಕ್ಟ್ರಿಯಲ್ಲಿ ಹೋಗಿ ಮಾತಾಡ್ಕೊಂಬಂದು ಈ ಥರ ಹರಳು ನಾನು ಕೊಡ್ತೀನಿ ಅಂತ ಹೇಳಿ ಮಿಷನ್ ಇಟ್ಕೊಳ್ಳೋಕ್ಕೂ ಮುಂಚೆ ನೈಸರ್ಗಿಕವಾಗಿ ಅದನ್ನ ಹೊಡೆದು ಹರಳು ಮಾಡಿ ತೊಗೊಂಡೋಗಿ ಮಾರಾಟ ಮಾಡ್ತಾರೆ. ಅದರಿಂದ ಹೆಚ್ಚು ಲಾಭ ಬಂದ ಮೇಲೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಒಂದು ಮಿಷನ್ ಇಟ್ಕೊಂಡಿರೋರು 10-15 ಮಿಷನ್ ಇಟ್ಕೋಬೋದು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಲಿ 5482 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಕೋವಂಥ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ. ಹಾಗೆ ಡೈಲಿ ನಾನು ಹಾಕ್ತಾ ಇರೋ ವೀಡಿಯೋಸ್ ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಬಗ್ಗೆ ಆಗಿರ್ಬೋದು, ಹಾಗೆ ಮನಿ ಸೇವಿಂಗ್ಸ್ ಬಗ್ಗೆ ಆಗಿರ್ಬೋದು ವಿಡಿಯೋಸ್ ಹಾಕ್ತಾ ಇದ್ದೀನಿ. ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಯಾವುದಾದ್ರೂ ಬೇರೆ ವೀಡಿಯೋಸ್ ಬೇಕು ಅಂದರೆ, ಯಾವುದಾದ್ರೂ ನಿಮಗೆ ಹೊಸ ವೀಡಿಯೋಸ್ ಬೇಕು ಅಂದರೆ ಕೂಡ ನಂಗೆ ಕಾಮೆಂಟ್ ಮಾಡಿದ್ರೆ ಆ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.